ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ ಸೆಕೆಂಡ್ನೇ ವಿಡಿಯೋ. ಹೊಸದಾಗಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಇವಾಗ ಹೋಮ್ ಟೂರ್ ತೋರ್ಸೋಣ ಅಂತ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನೋಡೋವಂಥದ್ದು ಏನಿದೆ ಗೊತ್ತಿಲ್ಲ, ಬಟ್ ನಾನು ಏನು ತೋರಿಸ್ಬೋದು, ಅವತ್ತೇನು ವಿಡಿಯೋ ಮಾಡೋಣ ಅನ್ನೋದು ತಲೆ ಕೆಡಿಸ್ಕೋಬೇಕಾದ್ರೆ ನಾನು ಮಾಡ್ಕೊಂಡಿರೋಂಥ ಕಂಪ್ಯೂಟರ್ ಸೆಟಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನನ್ನ ಹತ್ರ ಒಂದು ಮಾನಿಟರ್ ಇದೆ. ಬಟ್ ಅದು ಮಾನಿಟರ್ ದೂರ ಆಗುತ್ತೆ ಅಂತ ಅದು ಮುಚ್ಚಿದ್ದೀನಿ. ಅದು ಒಂದು ಕೀಬೋರ್ಡ್ ಸೆಟಪ್ ಕೂಡ ಮಾಡಿದ್ದೀನಿ. ಇವನ್ನೆಲ್ಲ ನಾನು ಸಪ್ರೇಟಾಗಿ ತಗೊಂಡಿದ್ದು ಪಿ ಸಿಗೆಲ್ಲ. ಒಂದು ಪ್ರಿಂಟರ್ ಕೂಡ ಇದೆ ನನ್ನ ಹತ್ರ, ಯಾಕಂದರೆ ಇದು ಅಲ್ಲಿ ಚಿಕ್ಕ ಚಿಕ್ಕದಾಗಿ ನಮಗೆ ಡಾಕ್ಯುಮೆಂಟ್ಸು ಅವನ್ನೆಲ್ಲ ಜೆರಾಕ್ಸ್ ಮಾಡೋಕ್ಕೆ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಒಂದು ಪ್ರಿಂಟರ್ನ ನಾನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಏನು ಕಂಟೆಂಟ್ ಕೊಡೋಣ, ಏನು ವಿಡಿಯೋ ಮಾಡೋಣ ಅಂತ ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿದ್ದೆ. ನೋಡೋಣ, ಸಾಯಂಕಾಲ ವಿಡಿಯೋ ಮಾಡಿದ್ರೆ ಆಯಿತು. ನಾನು ಅಪ್ಲೋಡ್ ಮಾಡಲೇಬೇಕು ವಿಡಿಯೋನ, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇದು ಹೆಂಗೆ ಅನ್ನಿಸುತ್ತೋ ಏನೋ ಗೊತ್ತಿಲ್ಲ, ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇದು ನಾನು ಫಸ್ಟ್ ಟೈಮ್ ಇದು ವಿಡಿಯೋ ಮಾಡ್ತಾ ಇರೋದು. ನಾಳೆ ನಿಮಗೆ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಒಂದು ವಿಡಿಯೋ ಬರುತ್ತೆ, ನೋಡಿ. ಫುಲ್ ಬ್ಲಾಗು ನಾನು ಕಂಪ್ಲೀಟಾಗಿ ನಾನು ಹಾಕ್ತೀನಿ. ನಿಮಗೆ ಅದು ವಿಡಿಯೋ ಅಪ್ಲೋಡು ಯಾವಾಗ ಬರುತ್ತೆ ಅಂದರೆ 1ನೇ ತಾರೀಕಿಗೆ ನಾನು ಅಪ್ಲೋಡ್ ಬರುತ್ತೆ, ಹೋಗಿ ನೋಡಿ. ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫ್ಯಾಮಿಲಿ ಜೊತೆ ಎಷ್ಟು ಫ್ರೆಂಡ್ಲಿಯಾಗಿದೆ, ಖುಷಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಬರುತ್ತೆ, ನೋಡ್ತಾ ಇರಿ. ಇದೇ ಥರನೇ ನಾನು ಡೈಲಿ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇದು ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂಚೆ ಎಲ್ಲ ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಭಯ ಆಯಿತಾ. ಈಗ ನಾನು ಸ್ಟಾರ್ಟ್ ಮಾಡಬೇಕು ಅಂತಲೇ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ, ನನ್ನ ಸೆಟಪ್ಪು ಏನಿಲ್ಲ, ಸಿಂಪಲ್ಲು. ಇದು ಒಂದು ಸ್ಟ್ಯಾಂಡು. ಇದು ಸ್ಟ್ಯಾಂಡ್ ಹಿಡ್ಕೊಂಡು ನಾನು ಇಲ್ಲಿ ಈ ಒಂದು ಚೇರಿಗೆ ಈ ಥರ ನಾನು ಬೆಡ್ ಹಾಕ್ಕೊಂಡು ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಇದರಲ್ಲೇ ನಾನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರ ಯಾವ ಸೆಲ್ಫಿ ಸ್ಟಿಕ್ಕು ಏನೂ ಬೇಡ. ಈಗ ಒಂದು ಮೊಬೈಲ್ ಹೋಲ್ಡರ್ ಇದ್ದರೆ ಸಾಕು, ನಾನು ಇದು ಮಾಡ್ಕೊತೀನಿ. ಮೈಕ್ ಸ್ಟೋರಿ ಹಾಕಿದ್ದೆ ನಾನು, 800 ರೂಪಾಯಿ. ಇದು ತುಂಬ ಚೆನ್ನಾಗಿದೆ. ಅದೇ ಮೈಕಲ್ಲೇ ನಾನು ಮಾತಾಡ್ತಿದ್ದೀನಿ. ನೀವು ವಾಯ್ಸ್ ಕ್ವಾಲಿಟಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನೊಂದು ಮೈಕ್ ಅದು ಚಾರ್ಜಿಗೆ ಇಟ್ಟಿದ್ದೀನಿ, ಒಂದು 2 ಅವರ್ ಚಾರ್ಜಿಗೆ ಇಡಬೇಕು. ನೋಡೋಣ, ಚಾರ್ಜ್ ಆದಮೇಲೆ ಆ ಮೈಕ್ ಯೂಸ್ ಮಾಡಿ ತೋರಿಸ್ತೀನಿ. ಅದು ಚಾರ್ಜಿಂಗ್ ಇದೆ, ಅದರದ್ದು ಸ್ವಲ್ಪ ಬೇರೆ ರೀತಿಯೇ ಬರ್ಬೋದು. ಅದು ಇದು ಸೇಮೇ, ಒಟ್ಟು ಅದು ಇದು ಸೇಮೇ ಮೈಕು, ಏನು ಚೇಂಜ್ ಬರೋಲ್ಲ. ಬಟ್ ಅದರಲ್ಲಿ ಏನಂದರೆ ಸ್ವಲ್ಪ ಚೂರು ಹೈಲೈಟ್ ಸೌಂಡು ಚೇಂಜ್ ಆಗುತ್ತೆ ಅಷ್ಟೇ, ಲೈಟಾಗಿ ಬರುತ್ತೆ, ಒಂಚೂರು ಸೌಂಡು ಜಾಸ್ತಿ ಇರುತ್ತೆ ಅಷ್ಟೇ. ತುಪ್ಪಿ ತುಪ್ಪಿ ಇದು ನಮ್ಮ ಮನೆ ಪೆಟ್ ಇದ್ದಂಗೆ, ನಾವು ಸಾಕಿರೋದು ನೋಡಿ. ಇದು ನಿಜ 10 ರೂಪಾಯಿ ಮರಿಗಳು ತಂದು ಸಾಕಿರೋದು. ಇದಕ್ಕೆ ನಾವು ಮುದ್ದಾಗಿ ಅಮ್ಮು ಅಂತ ಕರಿತೀವಿ. ನಾನು ಯಾವಾಗಲೂ ಮುದ್ದಾಗಿ ಬೆಳ್ಳಗಿದ್ದಾನೆ ಅದಕ್ಕೆ. ಅಮ್ಮ ಪಾಪ ಏನೂ ಇಲ್ಲ, ಕೆಲಸ ಇದೆ, ಸುಮ್ಮನೆ ಕೂತ್ಕೊಂಡಾಳೆ. ಎಲ್ಲ ಮನೆ ಕ್ಲೀನ್ ಮಾಡಕತ್ತಾರೆ. ಇಲ್ಲಿ ನೋಡ್ಬೋದು, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಓಕೆನಾ? ವೆಲ್ಕಮ್ ಬ್ಯಾಕ್ ಗೈಸ್. ಮತ್ತೆ ಇದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಹೋಗಿದ್ದೆ, ಹೊರಗಡೆ ಚೂರು ಏನೋ ಐಟಮ್ ತರಬೇಕಾಯ್ತು, ಅದಕ್ಕೆ ಹೋಗಿದ್ದೆ. ಅದಕ್ಕೆ ಇವಾಗ ಹೊರಗಡೆ ಬಂದು ಇವಾಗ ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದೀನಿ. ನಾಳೆ ಪಾರ್ಟಿಗೆ ಏನು ಅರೇಂಜ್ಮೆಂಟ್ ಮಾಡೋದು ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಕಾರ್ಡುಗಳು ಎಲ್ಲ ಕಳಿಸ್ಬೇಕು ನನ್ನ ಫ್ಯಾಮಿಲಿಗೆ ಎಲ್ಲ. ನೋಡೋಣ, ಫ್ಯಾಮಿಲಿ ಜೊತೆ ಇವತ್ತು ನಾಳೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಪಾರ್ಟಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದು ಐಡಿಯಾ ನನಗಿಲ್ಲ. ಬಟ್ ನಾನು ನೋಡಬೇಕು, ಎಲ್ಲ ಐಟಮ್ ಇದೆ, ಇವತ್ತಿಂದೆಲ್ಲ ಐಟಮ್ಗಳಿದೆ. ನಾಳೆ ನಾನು ನ್ಯೂ ಇಯರ್ ಪಾರ್ಟಿದು ಅರೇಂಜ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಏನೇನು ಮಾಡ್ಬೋದು, ಯಾವ್ಯಾವ ಥರ ಮಾಡ್ಕೋಬೋದು ಅಂತ. ಬಲೂನ್ಸಿಂದೇನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಸ್ವಲ್ಪ ಬಲೂನ್ಸು ಎಲ್ಲ ಇದೆ ಇವಾಗ. ಸ್ವಲ್ಪ ಇವಾಗ ನಾಳೆಗೆ ಏನು ಮಾಡ್ಬೇಕಂದ್ರೆ, ನಾಳೆ ಹೋದ ತಕ್ಷಣ ಹೋಗಿ ಬೆಳಗ್ಗೆ
ಕೇಕ್ ಆರ್ಡರ್ ಕೊಟ್ಟು ಮತ್ತೆ ನಾಳೆ ಸಾಯಂಕಾಲ 6 ಗಂಟೆ ಹಿಂಗೆ ಅರೇಂಜ್ಮೆಂಟ್ಸ್ ಮಾಡಬೇಕು. ಈವೆಂಟ್ ವರ್ಕಿಂಗ್ ಅದೆಲ್ಲ ಮಾಡಬೇಕು. ನೋಡೋಣ ಗೈಸ್. ಇನ್ನು ನ್ಯೂ ಇಯರ್ ಪಾರ್ಟಿ ನಾಳೆ ಒಂದೇ ದಿನ ಈ ವರ್ಷ ಮುಗಿಯೋದು. ಮುಂದಿನ ವರ್ಷ ನಾವು ಹೆಂಗೆ ಇರ್ತೀವೋ ಏನೋ ಗೊತ್ತಿಲ್ಲ. ಬಟ್ ಈ ಹಿಂದಿನ ವರ್ಷ ನಾವು ಹೇಗೆ ಖುಷಿಯಾಗಿದ್ವೋ ಅದೇ ಥರನೂ ಕೂಡ ನಾವು ಮುಂದಿನ ವರ್ಷ ಇರೋಣ. ನೋಡೋಣ. ಓಕೆನಾ? ನೋಡೋಣ ಗೈಸ್. ಮುಂದಿನ ವರ್ಷ ಯಾವ ರೀತಿ ನಾವು ಚೇಂಜ್ ಆಗಬೇಕು, ನಾವು ಕೂಡ ಬದಲಾಗಲೇಬೇಕು. ನೋಡೋಣ. ಓಕೆನಾ? ಓಕೆ. ಇವತ್ತು ನಾನು ಇವಾಗಲಿ ಏನು ಮಾಡೋಣ ಎಸ್ ನಮ್ಮ ಹೀರೋನ್ ನೋಡಕ್ಕಂತಾರೆ. ಆಯ್ತಾ? ಹತ್ತಾಗ ಏನು ಇದು ಲೈಟ್ ಹಾಕೊಂಡು ಲೈಟ್ ಆಯ್ತು. ದೊಡ್ಡ ಲೈಟ್ ಕತ್ಲಾಗ ಹಾಕೊಂಡ್ಬಿಟ್ಟಿದ್ಯಾ? ಏನು ಮಾಡಿದ್ದಾರೆ? ಅದೇ ಬೆಳಗ್ಗೆ ಇತ್ತಲ್ಲ, ಬೆಳಗ್ಗೆ ಬಸ್ ಇತ್ತಲ್ಲ, ಅದನ್ನು ಅನ್ನಕ್ಕೆ ಸ್ವಲ್ಪ ಮತ್ತೆ ಹೊಸ್ದಾಗಿ ಇಟ್ಟಿದ್ದಾರೆ. ಅದೇ ಸರಿ. ಈಗ ನಮ್ಮ ಮನೇಲಿ ಯಾವಾಗಲೂ ಹಂಗೆ ರೆಗ್ಯುಲರ್ ಹಂಗೆ ಮಾಡೋದು. ಸಾರು ಇದ್ರೆ ನಾವು ಇರೋ ಅನ್ನಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟು ನಾವು ಹೊಸ್ದಾಗ ಅನ್ನ ಸೀರಿಯಲ್ ನೋಡಕ್ಕಾಗ್ತದೆ. ಏನು ಮಾಡೋದು? ನಮ್ಮಮ್ಮ ಈಗ ತಾನೇ ಅಡುಗೆ ಮಾಡಿ ಕೂತ್ಕೊಂಡಿತ್ತು. ನಾನು ಅಲ್ಲಿ ಹೋಗಿ ಚೆಕ್ ಮಾಡಿ ಬಂದೆ. ಏನು ಮಾಡೋದು? ಆರಾಮಾಗಿ ಇವಾಗ ಬಿಂದಾಸಾಗಿ ಮಾಡೋದು ಬಿಡಿ. ಅಲ್ಲ ಹೇಳಿ ಬ್ರೋ, ನಿಮ್ಮ ತಮ್ಮನ ಬಗ್ಗೆ ಮಾತಾಡೋದಿಲ್ಲ. ಕ್ಯಾಮ್ರಾ ಮುಂದೆ ಕೂಡ ಬರೋಲ್ಲ. ಕ್ಯಾಮ್ರಾ ಮುಂದೆ ಬರಕ್ಕೆ ಎದಕ್ಕಂತ ನಮ್ಮ ಅಕ್ಕ ನಮ್ಮ ಮನೆಗೆ ಅಪ್ಪಿ ಪಾಪು ಯಾವಾಗಲೂ ಇಷ್ಟೇ. ಇವನು ಹಿಂಗೆ ಒಂದೊಂದ್ಸಲಿ ಮಾತಾಡ್ತಾನೆ, ಒಂದೊಂದ್ಸಲಿ ಮಾತಾಡೋದಿಲ್ಲ. ಭಾಳ ಇವೆಂಟ್ ಹೊರಗಡೆ ಬಿಡ್ಲ ಹೊರಗಡೆ ಬಿಡ್ಬೇಕು. ಏನು ಮಾಡಿ ಹೊರಗಡೆ ಬಿಟ್ರೆ ಎಲ್ಲರೂ ಕಚ್ತಾನ. ಒಂದೊಂದ್ಸಲಿ ಒಂದೊಂದ್ ಥರ ಆಡೋದು. ನಾಳೆ ಸೆಲೆಬ್ರೇಷನ್ನಿಗೆ ಏನು ಪ್ಲ್ಯಾನ್ ಮಾಡೋಣಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಾಳೆ ಇನ್ನು ಏನೇನು ಆಗ್ತದೋ ಏನೋ ಗೊತ್ತಿಲ್ಲ. ಸಿಚುವೇಶನ್ ಹೆಂಗಿರ್ತದೋ ಏನೋ ಗೊತ್ತಿಲ್ಲ. ಸಿಚುವೇಶನ್ ತಕ್ಕಂಗೆ ನ್ಯೂ ಇಯರ್ ಪಾರ್ಟಿ ಮಾಡಬೇಕು. ನಾಳೆ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದನ್ನೆಲ್ಲ ಮಾಡೋದೈತೆ. ನೋಡಬೇಕು. ನಾಳೆ ಸಾಧ್ಯವಾದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಾಳೆ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಭಯ. ಇನ್ನೇನು ಸ್ವಲ್ಪ ಹೊತ್ತು ಊಟ ಬರುತ್ತೆ. ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಫೈನಲಿ ಇವಾಗ ಊಟ ಬಂತು. ಇವಾಗ ಸ್ವಲ್ಪ ಬನ್ನಿ ಗೈಸ್. ನೀವು ಫೈನಲಿ ಇವಾಗ ಊಟ ಬಂದಿದೆ. ಬನ್ನಿ ಊಟ ಮಾಡೋಣ. ಬನ್ನಿ ಗೈಸ್, ನೀವು ಬನ್ನಿ ಊಟ ಮಾಡೋಣ. ಬೆಳಗ್ಗೆದು ಸಾರಿಗೆ ಬಿಸಿ ಅನ್ನನ ಮಾಡ್ತಾಯಿದ್ದೀನಿ. ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಫೈನಲಿ ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಇವಾಗ ಆರಾಮಾಗಿ ಇಟ್ಕೊಂಡಿದ್ದೀನಿ. ನಾಳೆ ಬ್ಲಾಗಲ್ಲಿ ನಿಮಗೆ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಇದು ಫುಲ್ಲು ಬ್ಲಾಗ್ ಬರುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನಾನು ಹೊಸ್ದಾಗಿ ಮಾಡ್ತಾ ಇರೋದು ವಿಡಿಯೋ. ಓಕೆನಾ? ನಾಳೆ ಬ್ಲಾಗಲ್ಲಿ ನಿಮಗೆ ನ್ಯೂ ಇಯರ್ ಪಾರ್ಟಿದು ಬ್ಲಾಗ್ ಬರುತ್ತೆ. ಅದನ್ನು ನೀವು ಕಂಪ್ಲೀಟಾಗಿ ನೋಡಿ. ನಾಳೆ ಸಾಯಂಕಾಲ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು. ಗೊತ್ತಿಲ್ಲ, ನಾಳೆ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಇದು ಇಷ್ಟ ಆಯಿತು ನನ್ನ ಇವತ್ತಿನ ಬ್ಲಾಗ್. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಟೇಕ್ ಕೇರ್, ಬೈ ಬೈ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ.
ನಿನಗೆ ಅನುಭವ ಎಂದಿಗೂ